वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नारायणं नरं नमस्कृत्यं चैव नरोत्तमं नरं चैव नरोत्तमं देवीं सरस्वतीं व्यासं देवी सरस्वती व्यासं ततो जयमुदीरये। ततो जयमुदीरये। नष्टप्रायेषु अभद्रेषु नष्टप्रायेषु भद्रेषु नित्यं भागवत सेवया नित्यं भागवत सेवया भवते उत्तमश्लोके भक्तिर्भवति नैष्टिकी मुखं करोति वाचालां अङ्गुं लङ्घयते गिरिं यत्कृपातं वन्दे श्रीगुरुं दीनतारिणं परमानन्दमाधव श्री चैतन्य ಭಗವದ್ಗೀತಾ ಉನ್ಮಯೂರಿಲ್ ಭಗವದ್ಗೀತಾ ಆ್ಯಸ್ ಇಟ್ ಈಸ್ ಭಗವದ್ಗೀತಾ ಯಥಾ ರೂಪ 12 ಅಧ್ಯಾಯ 8 8ನೇ ಅಧ್ಯಾಯನ ಹೌದಾ 7 ಅಲ್ಲ ಹೌದಾ ಇಲ್ಲಮ್ಮ 7ನೇ 12ನೇ ಶ್ಲೋಕ ಅನ್ಕೋತೀನಿ. 12 ದಾರ ಹಾಕಿದ್ರೆ ಅನ್ನೇನಲ್ಲ ये चैव सात्विका भावा रजसस्तमसश्च ये मत्त एवेति तन्विद्धि नत्वाहं तेषु ते मयि नत्वाहं तेषु ते मयि ये ಯಾವುದೆಲ್ಲ ಸ ಮತ್ತು ಖಂಡಿತವಾಗಿಯೂ ಸಾತ್ವಿಕ ಭಾವ ಸ್ಥಿತಿಗಳು ರಾಜಸ ತಾಮಸ ಕೂಡ ಯಾವುದೆಲ್ಲ ನನ್ನಿಂದ ಖಂಡಿತವಾಗಿಯೂ ಎಂದು ತಾನು ಅವುಗಳನ್ನು ಮಿತಿ ತಿಳಿಯಲು ಪ್ರಯತ್ನಿಸು. ಇಲ್ಲ ಆದರೆ ನಾನು ತೇಜು ಅವುಗಳಲ್ಲಿ ಅವು ಮೈ ನನ್ನಲ್ಲಿ ಅನುವಾದ ಕೊಟ್ಟರಿಗೆ ಶ್ರೀ ಭಕ್ತಿ ವೇದಾಂತ ಪ್ರಭುಪಾದಕಿ ಜೈ. ಇದನ್ನು ತಿಳಿದುಕೋ. ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದಲೇ ವ್ಯಕ್ತವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ. ಆದರೆ ನನ್ನನ್ನು ಐಕ ಪ್ರಕೃತಿಗೆ ಗುಣಗಳಿಗೆ ಹೊಣೆಪಟ್ಟರು ಬದಲಾಗಿರುವುದು ನನ್ನಲ್ಲಿರುವುದು. ಈ ಜಗತ್ತಿನ ಎಲ್ಲ ಐಹಿಕ ಚಟುವಟಿಕೆಗಳ ಐಹಿಕ ಪ್ರಕೃತಿ ತ್ರಿಗುಣಗಳಿಗೆ ಅನುಗುಣವಾಗಿ ನಡೆಯುತ್ತವೆ. ಈ ಪ್ರಕೃತಿಯ ಐಹಿಕ ಗುಣಗಳು ಪರಮಪ್ರಭು ಕೃಷ್ಣನಿಂದಲೇ ಹೊರಸೂಸಿದರೂ ಆತನು ಅದಕ್ಕೆ ಒಳಪಟ್ಟವನಲ್ಲ. ಉದಾಹರಣೆಗೆ, ರಾಜ್ಯದ ಕಾನೂನಿಗೆ ಅನುಗುಣವಾಗುವ ಮನುಷ್ಯನನ್ನು ಶಿಕ್ಷಿಸಬಹುದು, ಆದರೆ ಕಾನೂನನ್ನು ಮಾಡುವ ರಾಜನ ಆ ಕಾನೂನಿಗೆ ಅಧೀನವಲ್ಲ. ಇದೇ ರೀತಿಯಲ್ಲಿ ಐಹಿಕ ನಿಸರ್ಗದ ಗುಣಗಳಾದ ಸತ್ವ, ರಜಸ ಮತ್ತು ತಮಸಗಳು ಪರಮಪ್ರಭು ಕೃಷ್ಣನಿಂದ ಹೊರಸೂಸಿದವು. ಆದರೆ ಕೃಷ್ಣನು ಐಹಿಕ ಪ್ರಕೃತಿಗೆ ಅಧೀನನಲ್ಲ. ಆದ್ದರಿಂದ ಆತನು ನಿರ್ಗುಣನು. ಎಂದರೆ ಗುಣಗಳು ಅವನಿಂದಲೇ ಮೂಡಿಬಂದರೂ ಅವನನ್ನು ಬಾಧಿಸುವುದಿಲ್ಲ. ಇದು ಭಗವಂತನ ಅಥವಾ ದೇವೋತ್ತಮ ಪರಮಪುರುಷನ ವಿಶಿಷ್ಟಗಳಲ್ಲಿ ಒಂದು. ತ್ರೈವೀರ್ಗುಣಮಾಯೈರ್ಭಾವೈ
ಯಬಿ ಸರ್ವಮಿದಂ ಜಗತ್ ಯದಿ ಸರ್ವಂ ಇದಂ ಜಗತ್ ಮೋಹಿತಂ ನಾಭಿಜಾನಾತಿ ಮೋಹಿತಂ ನ ಅಭಿಜಾನತಿ ಮಾಂ ಯೇಭ್ಯ ಪರಂ ಅವ್ಯಯಂ ಮಾಮೇವ್ಯ ಪರಂ ಅವ್ಯಯಂ. ಈ ತ್ರಿವಿ ಇವಿ ಮೂರು ಮೂರು ಗುಣಮಯ ಗುಣಮಯ ಗುಣಗಳಿಂದ ಕೂಡಿದ ಗುಣಗಳಿಂದ ಕೂಡಿದ ವೈ ತ್ರಿಬಿ ಅಂತ ಐತ ಅದು ತ್ರಿಬಿ ತ್ರಿಬಿ ಅಂದಿದ್ದ ತ್ರೈಬಿ ಅಂತ ಐತ ತ್ರಿವಿ ಹಾಂ ವೈ ಸ್ಥಿತಿಗಳಿಂದ ಸ್ಥಿತಿಗಳಿಂದ ಏವಿ ದೇವಿ ಈ ಈ ಸರ್ವಂ ಸರ್ವಂ ಎಲ್ಲವೂ ಎಲ್ಲವೂ ಇದೆಯಂ ಇದೆಯಂ ಈ ಈ ಇದಂ ಜಗತ್ತು ಜಗತ್ತು ವಿಶ್ವವು ವಿಶ್ವವು ಮೋಹಿತೋ ಮೋಹಿತು ಭ್ರಾಂತವಾಗಿದೆ ಭ್ರಾಂತವಾಗಿದೆ ನಾ ಅಭಿಜಾಯತಿ ನಾಮಾಭಿತಿ ತಿಳಿಯುವುದಿಲ್ಲ ತಿಳಿಯೋದಿಲ್ಲ ಮಾಂ ನಾವು ನನ್ನನ್ನು ನನ್ನನ್ನು ಏಭ್ಯಃ ಏಭ್ಯಃ ಇವುಗಳಿಗಿಂತ ಇವುಗಳಿಗಿಂತ ಪರಂ ಪರಂ ಪರಮೋನ್ನತವಾದ ಪರಮೋನ್ನತ ಅವ್ಯಯಂ ಅವ್ಯಯಂ ಅವ್ಯಯವಾದ ಅಭಿಯಾನ ಸಾತ್ವಿಕ ಸಾತ್ವಿಕ ರಾಜಾಮ ರಾಜಸ ತಾಮಸ ಈ ಮೂರು ಗುಣಗಳಿಂದ ಮೋಹಿತನಾಗಿ ಈ ಸಮಸ್ತ ಸಮಸ್ತ ಜಗತ್ತನ್ನು ನನ್ನನ್ನು ಕಲಿಯದೆ ಇದೆ. ನನ್ನನ್ನು ಈ ಗುಣಗಳನ್ನು ಮೀರದವರು ಮತ್ತು ಅವ್ಯಯವೇನು ಯಾರು ಅವರು ಯಾರು ಇಡೀ ಜಗತ್ತು ಐಹಿಕ ಪ್ರಕೃತಿಯ ಮೂರು ಗುಣಗಳಿಂದ ಮೋಹಗೊಂಡಿದೆ. ಈ ಮೂರು ಗುಣಗಳಿಂದ ಗೊಂದಲಕ್ಕೆ ಸಿಕ್ಕುವವರು ಈ ಐಹಿಕ ಪ್ರಕೃತಿಯನ್ನು ಮೀರಿ ಪರಮಪ್ರಭು ಕೃಷ್ಣನಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಲಾರರು. ಐಹಿಕ ಪ್ರಕೃತಿಯ ಪ್ರಭಾವಕ್ಕೆ ಸಿಕ್ಕಿದ ಪ್ರತಿಯೊಂದು ಜೀವಿಗೂ ಒಂದು ವಿಶಿಷ್ಟ ದೇಹವು, ಅದಕ್ಕನುಗುಣವಾಗಿ ಒಂದು ವಿಶಿಷ್ಟ ರೀತಿಯ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆಗಳು ಇರುತ್ತವೆ. ಪ್ರಕೃತಿಯ ತ್ರಿಗುಣಗಳಲ್ಲಿ 4 ವರ್ಗಗಳ ಜನಗಳು ಕಾರ್ಯಪ್ರವೃತ್ತರಾಗಿರುತ್ತಾರೆ. ಸಂಪೂರ್ಣವಾಗಿ ಸಾತ್ವಿಕ ಗುಣದವರನ್ನು ಬ್ರಾಹ್ಮಣರೆಂದು ಕರೆಯುತ್ತಾರೆ. ಸಂಪೂರ್ಣವಾಗಿ ರಾಜಸ ಗುಣದವರನ್ನು ಕ್ಷತ್ರಿಯರೆಂದು ಕರೆಯುತ್ತಾರೆ. ರಜಸ ಮತ್ತು ತಾಮಸ 2 ಗುಣಗಳವರನ್ನು ವೈಶ್ಯರೆಂದು ಕರೆಯುತ್ತಾರೆ. ಸಂಪೂರ್ಣ ತಾಮಸದಲ್ಲಿರುವವರಿಗೆ ಶೂದ್ರರು ಎಂದು ಹೆಸರು. ಇದು ಅದಕ್ಕೂ ಒಳಗಾಗಿರುವ ಪ್ರಾಣಿಗಳು. ಆದರೆ ಉಪಬುದ್ಧಿಗಳು ಶಾಶ್ವತವಾದದ್ದಲ್ಲ. ನಾವು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಅಥವಾ ಏನಾದರೂ ಆಗಿರಬಹುದು. ಏನಿದ್ದರೂ ಈ ಜನ್ಮವು ತಾತ್ಕಾಲಿಕ, ಬದುಕು ತಾತ್ಕಾಲಿಕವಾದರೂ ಮತ್ತು ಮುಂದಿನ ಜನ್ಮದಲ್ಲಿ ಏನಾಗುತ್ತವೆ ಎಂದು ತಿಳಿದಿದ್ದರೂ ಮಾಯಾಶಕ್ತಿಯ ಸನ್ಮೋಹದಿಂದ ನಾವು ಬದುಕಿನ ದೈಹಿಕ ಪರಿಕಲ್ಪನೆಯಲ್ಲಿ ನಮ್ಮ ವಿಷಯವನ್ನು ಸೂಚನೆ ಮಾಡುತ್ತೇವೆ. ನಾವು ಅಮೆರಿಕನ್ನರು, ಭಾರತೀಯರು, ರಷ್ಯನ್ನರು ಅಥವಾ ಬ್ರಾಹ್ಮಣರು, ಹಿಂದೂ, ಮುಸ್ಲಿಂ ಇತ್ಯಾದಿ ಯೋಚಿಸುತ್ತೇವೆ. ನಾವು ಐಹಿಕ ಪ್ರಕೃತಿಯ ಗುಣಗಳಲ್ಲಿ ಸಿಕ್ಕಿಬಿದ್ದರೆ ದೇವತ ಪರಮಪುರುಷನ ಮರೆತು ಬಿಡುತ್ತೇವೆ. ಆತನ ಎಲ್ಲ ಗುಣಗಳ ಹಿಂದೆ ಇದ್ದಾನೆ. ಪ್ರಕೃತಿಯ 3 ಗುಣಗಳಿಂದ ಭ್ರಮೆಗೊಳಗಾದ ಜೀವಿಗಳಿಗೆ ಐಹಿಕ ಹಿನ್ನೆಲೆ ಹಿಂದೆ ದೇವತ ಪರಮಪುರುಷನಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಕೃಷ್ಣನು ಹೇಳುತ್ತಾನೆ. ಮನುಷ್ಯರು, ದೇವತೆಗಳು, ಪ್ರಾಣಿಗಳು ಇತ್ಯಾದಿ ಹಲವಾರು ಬೇರೆ ಬೇರೆ ವರ್ಗಗಳ ಜೀವಿಗಳಿದ್ದಾರೆ. ಪ್ರತಿಯೊಬ್ಬರೂ ದೈಹಿಕ ಪ್ರಕೃತಿಯ ಪ್ರಭಾವಕ್ಕೊಳಗಾಗಿರುತ್ತಾರೆ. ಅವರೆಲ್ಲರೂ ದಿವ್ಯವಾದ ದೇವತ ಪುರುಷನನ್ನು ಮರೆತಿದ್ದಾರೆ. ರಜಸ ಮತ್ತು ತಾಮಸ ಗುಣದವರು ಮತ್ತು ಸಾತ್ವಿಕ ಗುಣದವರು ಸಹ ಪರಾತ್ಮರ ಸತ್ಯದ ನಿರಾಕಾರ ಬ್ರಹ್ಮನ್ ಪರಿಕಲ್ಪನೆ ಆಚೆ ಹೋಗಲಾರರು. ಪರಮಪ್ರಭುನ ಐಹಿಕ ಸ್ವರೂಪದಲ್ಲಿ ಎಲ್ಲ ಸೌಂದರ್ಯ, ಶ್ರೀಮಂತಿಕೆ, ಜ್ಞಾನ, ಶಕ್ತಿ, ಕೀರ್ತಿ ಮತ್ತು ತ್ಯಾಗಗಳು ಸೇರಿವೆ. ಜೀವಿಗಳು ಪ್ರಭುವಿನ ಸನ್ನಿಧಿಯಲ್ಲಿ ಗೊಂದಲಕ್ಕೊಳಗಾಗುತ್ತಾರೆ. ಸಾತ್ವಿಕ ಗುಣದವರಿಗೆ ಸಹ ಅರ್ಥವಾಗದಿದ್ದರೆ ರಜಸ ಮತ್ತು ತಾಮಸ ಗುಣದ ಪಾಡೇನೋ. ಕೃಷ್ಣ ಪ್ರಜ್ಞೆ ಐಹಿಕ ಪ್ರಕೃತಿ ಈ 3 ಗುಣಗಳನ್ನು ಮೀರಿದ್ದು ಕೃಷ್ಣ ಪ್ರಜ್ಞೆ ನೆಲೆಸಿದವರೆಗೆ ವಾಸ್ತವವಾಗಿ ಮುಕ್ತಿಯನ್ನು ಪಡೆಯುತ್ತಾರೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ. ಸೊ ಭಗವಂತ ಈ ಅಧ್ಯಾಯದಲ್ಲಿ ಎಲ್ಲದರಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಇಂದಿನ ಕ್ಲಾಸ್ದಲ್ಲಿ ನಾವು ನೋಡುವಾಗ ಏನು ಯಾವುದ್ರ ಬಗ್ಗೆ ನಾವು ನೋಡಿದ್ರೆ ನೀರಲ್ಲಿ ರುಚಿ ನಾನೇ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಚಂದ್ರ ಜ್ಞಾಪಕ ಇದೆ, ಸೂರ್ಯ ಚಂದ್ರ ನಾನೇ ಅಂತ ಹೇಳಿದ್ರು. ಮತ್ತು ಈ ಭೂಮಿಯಿಂದ ಬರೋ ವಾಸನೆ, ಮಣ್ಣು ವಾಸನೆ, ಅದು ನಾನೇ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಂದರಲ್ಲಿ ನಾನೇ ಇದ್ದೀನಿ.
ಅಂತ ಹೇಳ್ಕೊಂಡು ಲಾಸ್ಟ್ ನಾವು ಶ್ಲೋಕದಲ್ಲೆಲ್ಲ ನೋಡಿದ್ವಿ. ಐ ಆಮ್ ದಿ ಒರಿಜಿನ್. ಆಮೇಲೆ ಆ ಕಂಪು, ಭೂಮಿದ ಕಂಪು, ಆ ಸುವಾಸನೆ, ಹೂಗಳಲ್ಲಿ ಬರೋ ಸುವಾಸನೆ, ಇದೆಲ್ಲ ನಾನೇ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆ ಬಿಸಿ ಮತ್ತು ಬೆಂಕಿ, ಇದು ನಾನೇ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾನೇ ಎಲ್ಲ ಜೀವಿಗಳಿಗೂ ಜೀವ ಕೊಡೋದು ನಾನೇ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಯಜ್ಞ ಹೋಮ ಇದೆಲ್ಲ ಮಾಡ್ತಾರೆ, ತಪಸ್ಯ, ಇದೆಲ್ಲ ನಾನೇ ಅಂತ ಹೇಳ್ತಾರೆ. ಆ ತಪಸ್ಸಿಗೆ ಅಧಿಕಾರಿ ನಾನೇ ಅಂತ ಹೇಳ್ತಾ ಇದ್ದಾರೆ. ಸೊ ಬೀಜ ಪ್ರಜಾಪಿತ ನಾನೇ. ಬೀಜಂ ಮಾಂ ಸರ್ವಭೂತಾನಾಂ. ಐ ಆಮ್ ದ ಒರಿಜಿನಲ್ ಸೀಡ್ ಆಫ್ ಆಲ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಇಂಟೆಲಿಜೆನ್ಸ್ ಆಫ್ ದ ಇಂಟೆಲಿಜೆಂಟ್. ತಿಳುವಳಿಕೆ ಇರ್ತಾರಲ್ಲ, ತಿಳುವಳಿಕೆ, ತುಂಬ ತಿಳುವಳಿಕೆ ಇರೋರು, ಆ ತಿಳುವಳಿಕೆ ನನ್ನಿಂದಲೇ ಬರೋದವ್ರಿಗೆ ಅಂತ ಹೇಳ್ತಾರೆ. ಆಮೇಲೆ ಯಾರು ಶಕ್ತಿವಂತವಾಗಿರ್ತಾರೋ ಆ ಶಕ್ತಿ ನನ್ನಿಂದಲೇ ಬರೋದವ್ರಿಗೆ ಅಂತ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಬಲಂ, ಐ ಆಮ್ ದ ಸ್ಟ್ರೆಂತ್ ಆಫ್ ದ ಸ್ಟ್ರಾಂಗ್, ಡಿವೈಡ್ ಆಫ್ ಪ್ಯಾಷನ್ ಆ್ಯಂಡ್ ಡಿಸೈರ್. ಐ ಆಮ್ ಸೆಕ್ಸ್ ಆಫ್ ಲೈಫ್ ವಿಚ್ ಇಸ್ ನಾಟ್ ಕಾಂಟ್ರರಿ ಟು ರಿಲಿಜಿಯಸ್ ಪ್ರಿನ್ಸಿಪಲ್ಸ್, ಓ ಲಾರ್ಡ್ ಆಫ್ ದ ಭರತ್. ಸೊ 12ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಭೌತಿಕ ಪ್ರಪಂಚನ ಆಡಳಿತ ಮಾಡೋದಕ್ಕೆ ದುರ್ಗಾದೇವಿ 3 ಗುಣಗಳನ್ನ ಇಟ್ಕೊಂಡಿದ್ದಾರೆ. ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಈ 3 ಗುಣಗಳು ನಾನೇ ಅದನ್ನು ಸೃಷ್ಟಿ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ನಾನೇ ಸೃಷ್ಟಿ ಮಾಡಿದೇನು, ನಾನು ಅದಕ್ಕೆ ಸ್ವತಂತ್ರನು. ಈ 3 ಗುಣಗಳು ನನ್ನ ಏನು ಮಾಡೋಕ್ಕಾಗಲ್ಲ, ನನಗೆ ತೊಂದರೆ ಕೊಡೋಕ್ಕಾಗಲ್ಲ. ನಾನೇ ಸೃಷ್ಟಿ ಮಾಡಿರೋದು, ಆದರೆ ನಾನೇ ಅದರಿಂದ ನನಗೆ ಏನು ಪ್ರಭಾವ ಆಗಲ್ಲ. ಈ ಭೌತಿಕ ಪ್ರಪಂಚಕ್ಕೆ ನಾನು ಒಂದು ವೇಳೆ ಬಂದ್ರೇನು ಅದಕ್ಕೆ ನನಗೆ ಏನು ಅದರಿಂದ ಏನು ತೊಂದರೆ ಆಗಲ್ಲ ನನಗೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಇನ್ ಒನ್ ಸೆನ್ಸ್ ಎವ್ರಿಥಿಂಗ್ ಬಟ್ ಐ ಆಮ್ ಇಂಡಿಪೆಂಡೆಂಟ್. ಸೊ ಇನ್ನೊಂದು ವಿಧದಲ್ಲಿ ಹೇಳಬೇಕಾದ್ರೆ ಅಲೆಕ್ಷಣ ಎಲ್ಲಾನು ನಾನೇ, ಪ್ರತಿಯೊಂದರಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಅದರಲ್ಲಿ ಪ್ರಭಾವ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ನನಗೆ ತೊಂದರೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೊಂದು, ಅಂಡರ್ ದಿ ಮೋಡ್ಸ್ ಆಫ್ ಮೆಟೀರಿಯಲ್ ದೇ ಆರ್ ಆನ್ ದಿ ಕಾಂಟ್ರರಿ ಅಂಡ್ ಆರ್ ವಿತಿನ್ ಮೀ. ಸೊ ಆಲ್ ಮೆಟೀರಿಯಲ್ ಆಕ್ಟಿವಿಟೀಸ್ ಇನ್ ದ ವರ್ಲ್ಡ್ ಆರ್ ಬೀಯಿಂಗ್ ಕಂಡಕ್ಟೆಡ್ ಅಂಡರ್ ದಿ 3 modes ಆಫ್ ಮೆಟೀರಿಯಲ್ ನೇಚರ್. ಸೊ ಈ ಪ್ರತಿಯೊಂದು ಭೌತಿಕ ಸೃಷ್ಟಿನೂ ಈ 3 ಗುಣಗಳಿಂದ ಆಡಳಿತ ಮಾಡ್ತಾ ಇದ್ದಾರೆ. 3 ಗುಣಗಳಿಂದ ದುರ್ಗಾದೇವಿ ಆಡಳಿತ ಮಾಡ್ತಾ ಇದ್ದಾರೆ. ಆ ದುರ್ಗಾದೇವಿ ಯಾರು ಅಂತ ಹೇಳಿದ್ರೆ ಭಗವಂತನ ಬಹಿರಂಗ ಅಂಶ, ಭಗವಂತನ ಅಂಶ, ಬಹಿರಂಗ ಶಕ್ತಿ. ಅವ್ರನ್ನ ಇಟ್ಕೊಂಡು ಅವ್ರಿಗೊಂದು ಮ್ಯಾನೇಜರ್ ಅವರೇ, 3 ಗುಣಗಳಿಗೊಂದು ಮ್ಯಾನೇಜರ್ ಅವರೇ. ಆ ಮ್ಯಾನೇಜರ್ ಯಾರು ಅಂದರೆ ದುರ್ಗಾದೇವಿ. ದುರ್ಗಾದೇವಿ ಏನು ಮಾಡ್ತಾರೆ, ಅವ್ರು ಹೆಂಗೆ ಆಡಿಸ್ತಾರೆ ಹಂಗೆ ಆಡ್ತಾರೆ. ದುರ್ಗಾದೇವಿ ಹೆಂಗೆ ಆಡಿಸ್ತಾರೋ ಹಂಗೆ ಗುಣಗಳು ಆಡ್ತಾ ಇರ್ತದೆ. ಈಗ ಬೊಮ್ಮೆ ಆಟದಲ್ಲಿ ಬೊಮ್ಮೆಗಳು ಆಡ್ತಾನೆ ಇರ್ತದೆ. ಈ ಇಂಥ ಮಕ್ಕಳನ್ನ ನೋಡ್ಬಿಟ್ರೆ ಏನೋ ನೆನ್ಕೊಂತಾರೆ, ಬೊಮ್ಮೆಗಳು ಅದು ಪಾಡ್ಗೆ ಅದೇ ಆಡ್ತಾ ಇದೆ ಅಂತ. ಅದ್ರ ಮೇಲೆ ಒಬ್ಬ ಮಾಸ್ಟರ್ ಇರ್ತಾನೆ, ಅವನು ಆಡಿಸ್ತಾನೆ, ಹಗ್ಗ ತಗೊಂಡು ಅವನು ಆಡಿಸ್ತಾ ಇರ್ತಾನೆ. ಸೊ ನಮಗೆ ನೋಡೋರ್ಗೆ ಏನಂತ ಏನು ಅನಿಸುತ್ತೆ ಅಂದರೆ, ಅವ್ರ ಪಾಡ್ಗೆ ಅದು ಗೊಂಬೆಗಳೇ ಆಡ್ತಾ ಇದೆ ಅಂತ ಅನ್ಕೊಳ್ತಾರೆ. ಆದರೆ ಅದು ಹಿಂದ್ಗಡೆ ಒಬ್ಬ ಇದ್ದಾನೆ, ಅದನ್ನು ಅವನು ಆಡಿಸ್ತಾ ಇದ್ದಾನೆ. ಸೊ ನಾವು ಇಲ್ಲಿ ರಜೋಗುಣದಲ್ಲಿ, ತಮೋಗುಣದಲ್ಲಿ, ಸತ್ವಗುಣದಲ್ಲಿ ಇರೋದ್ರಿಂದ ನಾವೇನು ಮಾಡಿದ್ದೀರಿ, ಇಲ್ಲೇ ಭೌತಿಕ ಪ್ರಪಂಚದಿಂದ ಅತೀತವಾದ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗೋಕ್ಕಾಗ್ದಿರ ಕಷ್ಟಪಡ್ತಾ ಇದ್ದೀರಿ. ಈ ರಜೋಗುಣ, ತಮೋಗುಣ ಅಂದರೆ ಇದಲ್ಲೇ 4 ಗ್ರೂಪ್ ಇದೆ, 4 ವರ್ಣಗಳಿದೆ. ಬ್ರಾಹ್ಮಣರು ಸತ್ವಗುಣದಲ್ಲಿರ್ತಾರೆ, ಕ್ಷತ್ರಿಯರು ರಜೋಗುಣದಲ್ಲಿರ್ತಾರೆ. ಯಾಕಂದರೆ ಬ್ರಾಹ್ಮಣ ಅಂದರೆ ತಲೆ. ಸೊ ತಲೆ ಇಳಿದ್ರೆ ಬರೀ ಶರೀರ ಮಾತ್ರ ಏನು ಮಾಡೋಕ್ಕಾಗಲ್ಲ, ತಲೆ ಬೇಕೇ ಬೇಕು. ಆ ಜ್ಞಾನ ಪಡಿಬೇಕಲ್ಲ, ಅದಕ್ಕೆ ಬ್ರಾಹ್ಮಣ ಬೇಕು. ಕ್ಷತ್ರಿಯ ಅಂದರೆ ರಾಜ್ಯನ ಪರಿಪಾಲನೆ ಮಾಡೋನು, ಆಳಕ್ಕೆ ಅದಕ್ಕೆ ಬೇಕು, ಅದಕ್ಕೆ ಕ್ಷತ್ರಿಯ ಇರಬೇಕು. ಅದು ಇದು ಕ್ಷತ್ರಿಯ ಅಂದರೆ ಈ ಭುಜಗಳಿಗೆ ಕಂಪೇರ್ ಮಾಡ್ತಾರೆ. ವೈಶ್ಯ ಅಂದರೆ ಹೊಟ್ಟೆಗೆ, ಉದರ. ಸೊ ವೈಶ್ಯ ರಜೋಗುಣ ತಮೋಗುಣ ಎರಡೂ ಇರುತ್ತೆ, ಅವನಿಗೆ ಎರಡೂ ಇರುತ್ತೆ, ರಜೋಗುಣ ತಮೋಗುಣ. ಶೂದ್ರ ಏನಂದರೆ ಬರೀ ತಮೋಗುಣದಲ್ಲೇ ಇರ್ತಾನೆ, ಯಾವಾಗಲೂ ತಮೋಗುಣದಲ್ಲೇ ಇರ್ತಾನೆ ಅವನು. ನಿದ್ದೆ ಮಾಡೋದು, ಬೇಡದೇ ಇರೋದೆಲ್ಲ ತಿನ್ನೋದು, ಕೆಟ್ಟೋಗಿರೋದು ತಿನ್ನೋದು, ಕುಡಿಯೋದು, ಸೇದೋದು, ಬೇರೆ ಬೇರೆ ಸಂಬಂಧ ಇಟ್ಕೊಳ್ಳೋದು, ಇದೇ ಅವನು ತಮೋಗುಣದ. ಅದೇ ಇದೆಲ್ಲ ತಮೋಗುಣದಲ್ಲಿ ಬರೋದು. ರಜೋಗುಣ ಅಂದರೆ ತುಂಬ ಖಾರವಾಗಿರೋದು ತಿನ್ನೋದು, ತುಂಬ ಕೋಪ ಬೇಗ ಬಂದ್ಬಿಡೋದು, ಮತ್ತು ಎಲ್ಲದಕ್ಕೂ ಆಕರ್ಷಣೆ ಆಗೋದು, ಇದೆಲ್ಲ ರಜೋಗುಣ. ಸಪ್ತಗುಣದಲ್ಲಿ ಏನಂದರೆ ಈ ರಜೋಗುಣ ತಮೋಗಳಿಗಿಂತ ಅವನು ತುಂಬ ಬೆಟ್ರು. ಆದರೆ ಇದು 3 ಗುಣಗಳು ಭೌತಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಿರೋದೆ. 3 ಗುಣಗಳು ಈ ಭೌತಿಕ ಪ್ರಪಂಚದಲ್ಲಿ ಇರೋದೆ. ಸೊ ಈಸ್ ಫಾರ್ ಇನ್ಸ್ಟೆನ್ಸ್ ಅಂಡರ್ ದಿ ಸ್ಟೇಟ್ ಲಾಸ್ ಒನ್ ಮೇ ಬಿ ಪನಿಷ್ಡ್ ಬಟ್ ದ ಕಿಂಗ್ ದ ಲಾ ಮೇಕರ್ ಇಸ್ ನಾಟ್ ಸಬ್ಜೆಕ್ಟ್ ಟು ದಟ್ ಲಾ. ಇದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ ಪ್ರಭುಪಾದ. ಏನು ಉದಾಹರಣೆ ಕೊಡ್ತಾ ಇದ್ದಾರೆ ಅಂದರೆ,
ಸೈಲೆಂಟಾಗಿ ಕೂತ್ಕೊಬೇಕು. ಆಮೇಲೆ ನಾನು ಹೋದ್ಮೇಲೆ ಆಟ ಆಡಬೇಕು. ಅದು ನಾನು ಹೋದ್ಮೇಲೆ ನೋಡಿ ಹಾಕೋ ಕಾಲು ಹಾಕೋಬಾರ್ದು, ಕಾಲು ಹಾಕೋಬಾರ್ದು. ದೇವರಲ್ಲ ಅದು, ಕೃಷ್ಣ ಅದ. ತಲೆ ಮೇಲೆ ಇಟ್ಕೋ, ತಲೆ ಮೇಲೆ ಇಟ್ಕೋ, ತಲೆ ಮೇಲೆ ಇಟ್ಕೋ. ಗುಡ್. ಅಷ್ಟೇ. ಅಷ್ಟೇ, ತಲೆ ಮೇಲೆ ಹಾಕೋ. ಅದು ಜಪ ಮಾಡೋದಲ್ವಾ? ಹರೇ ಕೃಷ್ಣ ಹರೇ ಕೃಷ್ಣ ಜಪ ಮಾಡ್ತೀನಿ ನೋಡು. ತಾತ ಮಾಡ್ತಾ ಇದ್ರೇನು ತಾತ? ಬಾಗ್ಲ ಬರ್ತಾ ಇದ್ದಂಗೆ ರಾಜ ಕ್ಯಾಂಟೀನ್ ಬೇಕು ಕೊಟ್ಟೋಳೆ. ಹೌದಾ? ಆಮೇಲೆ ಮಾಡೋಣ ಚಂಡಿ. ಸೈಲೆಂಟಾಗಿ ಕೂತ್ಕೋಬೇಕು. ಯಾಕಂದ್ರೆ ಕೃಷ್ಣ ನೋಡಿ ಅಲ್ಲಿ ಬೈತಾರೆ, ನೋಡ್ತಾವ್ರೆ ಏನ್ ಮಾಡ್ತಾನೆ, ಏನ್ ಮಾಡ್ದಲ್ಲ ಈ ಸುಭದ್ರ ಗಲಾಟೆ ಮಾಡ್ತಾರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಿನ್ನ ಹೆಸರೇನೋ? ಸುಭದ್ರ. ಸುಭದ್ರ ಅಂತ ಹೇಳು ಅಲ್ವಾ? ಏನ್ ನಿನ್ನ ಹೆಸರು? ತನ್ವಿಕಾ. ಓ ಸರಿ, ತನ್ವಿಕಾ ಹೆಸರಿಟ್ಕೊಂಡವರೆಲ್ಲ ಸೈಲೆಂಟಾಗಿ ಕೂತ್ಕೋಬೇಕು. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಈಗ ಉದಾಹರಣೆ ಕೊಡ್ತಾ ಇದ್ದಾರೆ ಪ್ರಭುಪಾದ ಭಾವಾರ್ಥದಲ್ಲಿ. ಏನು ಉದಾಹರಣೆ ಅಂತ ಹೇಳಿದ್ರೆ, ರಾಜ ಒಬ್ಬ ಇರ್ತಾರೆ. ರಾಜ, ಆ ರಾಜನಿಗೆ, ಆ ರಾಜನೇ ಚಟ್ಟನ ಕಾನೂನನ್ನ ಸೃಷ್ಟಿ ಮಾಡ್ತಾನೆ. ಕಾನೂನು ರೂಲ್ಸ್ನ ಸೃಷ್ಟಿ ಮಾಡ್ತಾನೆ, ನಿಯಮಗಳನ್ನ. ಆದರೆ ಅವನೇನು ಹೇಳ್ತಾನೆ, ಈ ರೋಡಲ್ಲಿ ಯಾರು ಹೋಗ್ಬಾರ್ದು, ಆ ರೋಡಲ್ಲಿ ಈ ರೋಡಲ್ಲಿ ಹೋಗೋ ಒನ್ ವೇ ಇದು, ಇಬ್ರು ಎರಡು ಟೂ ವೇ ಇಲ್ಲ, ಇಲ್ಲಿ ಪಾರ್ಕಿಂಗ್ ಮಾಡಬಾರ್ದು, ಈ ಕಡೆ ಈ ರಸ್ತೆನಲ್ಲಿ ಹೋಗ್ಬಾರ್ದು, ಆ ರಸ್ತೆನಲ್ಲಿ ಹೋಗ್ಬಾರ್ದು ಅಂತೇಳಿ ಅವ್ನು ಚಟ್ಟ ಅವನೇ ಅದನ್ನ ಇದು ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಚಟ್ಟನ ಅವನು ತೊಗೊಂಬರ್ತಾನೆ, ಕಾನೂನು ತೊಗೊಂಬರ್ತಾನೆ ಪಬ್ಲಿಕ್ಗೋಸ್ಕರ. ಆದರೆ ರಾಜ ಅವನು ಬೇಕಾದ್ರೆ ಆ ರೋಡಲ್ಲಿ ಹೋಗ್ಬೋದು, ಯಾರು ಅವನು ಕೇಳಂಗಿಲ್ಲ. ನೀನೇ ಚಟ್ಟನ ಕಾನೂನ ಸೃಷ್ಟಿ ಮಾಡಿ ನೀನೇ ತಪ್ಪು ಮಾಡ್ತಾ ಇದೆಯಾ ಅಂತ ಯಾರು ಕೇಳಕ್ಕಾಗಲ್ಲ. ಯಾಕಂದ್ರೆ ಅವನು ಹೋಗೋ ದಾರಿನಲ್ಲಿ ಅವನೇನಕ್ಕೋಸ್ಕರ ಹೋಗ್ತಾನೆ ಅಂದರೆ ಜನನ ಉದ್ಧಾರ ಮಾಡಕ್ಕೆ ಹೋಗ್ತಾನೆ, ಪಬ್ಲಿಕ್ನ ಉದ್ಧಾರ ಮಾಡೋಕ್ಕೋಸ್ಕರ. ಏನೋ ಒಂದು ಒಳ್ಳೆ ಉತ್ತಮವಾದ ಕೆಲಸ ಮಾಡೋದಕ್ಕೆ ಅವನು ಹೋಗ್ತಾನೆ, ಲೋಕ ಕಲ್ಯಾಣಕ್ಕೋಸ್ಕರ ಅವನು ಹೋಗ್ತಾನೆ. ಅದಕ್ಕೆ ಅವನು ಅವನಿಗೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವನಿಗೆ ತೊಂದರೆ ಕೊಡಲ್ಲ. ಆ ಥರ ಅದು ಈಗ ಪ್ರಧಾನಮಂತ್ರಿ ಇರ್ತಾರೆ. ಪ್ರಧಾನಮಂತ್ರಿ ಜೈಲಿಗೆ ಹೋಗ್ತಾರೆ, ಯಾರನ್ನ ನೋಡೋಕೆ ಹೋಗ್ತಾರೆ, ಕೈಗೆಲ್ಲ ನೋಡಿಕೊಂಡು ಅವ್ರಿಗೇನೋ ಸ್ವಲ್ಪ ಸ್ವೀಟ್ ಗೀಟ್ ಎಲ್ಲ ಕೊಟ್ಬಿಟ್ಟು ಬರ್ತಾರೆ. ಆ ಪ್ರಧಾನಮಂತ್ರಿ ಜೈಲಲ್ಲಿ ನೋಡಿಕೊಂಡು ಕೆಲವರು ಏನು ಅನ್ಕೋತಾರೆ, ಪ್ರಧಾನಮಂತ್ರಿನೂ ಜೈಲಿಗೆ ಹಾಕ್ಬಿಟ್ಟವ್ರಪ್ಪ ಅಂತೇಳಿ ತಿಳ್ಕೊಬಾರ್ದು. ಪ್ರಧಾನಮಂತ್ರಿ ಎಲ್ಲಿ ಬೇಕಾದರೂ ಹೋಗ್ಬೋದು, ಯಾಕಂದರೆ ಅವರು ದೇಶಕ್ಕೆ ರಾಜ ಥರ ಅವರು. ಸೊ ಅವ್ರಿಗೆ ಈ ಜೈಲಲ್ಲಿ ಹೋದರೆ ಕೂಡ ಅವರು ಜೈಲು ಅಧಿಕಾರಿಗಳು ಅವ್ರಿಗೆ ಏನು ತೊಂದರೆ ಕೊಡೋಕ್ಕಾಗಲ್ಲ. ಅದೇ ಥರ ಟ್ರಾಫಿಕಲ್ಲಿ ಸಿಗ್ನಲ್ ಬಂದಿದೆ, ಪ್ರಧಾನಮಂತ್ರಿ ಸ್ಟಾಪ್ ಮಾಡಬೇಕು ಅಂತ ಅವ್ರಿಗೆ ಏನು ಇಲ್ಲ, ಅವ್ರು ಯಾರು ಸ್ಟಾಪ್ ಮಾಡಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ, ಸಿಗ್ನಲ್ ಎಲ್ಲ ಎಲ್ಲರನ್ನೂ ಸ್ಟಾಪ್ ಮಾಡಿಬಿಟ್ಟು ಪ್ರಧಾನಮಂತ್ರಿನ ಕಳಿಸ್ಬಿಡ್ತಾರೆ ಮೊದಲು. ನೀನು ಹೋಗಪ್ಪ ಮೊದಲು ಅಂತ ಹೇಳ್ಬಿಡ್ತಾರೆ, ನೀವು ಹೋಗಿ ಸರ್ ಅಂತ ಕಳಿಸ್ಬಿಡ್ತಾರೆ. ಈಗ ಮೇಲೆ ಇದು ಏರೋಪ್ಲೇನ್ ಹೋಗ್ತಾ ಇದೆಯಲ್ಲ, ಅವ್ರಿಗೇನು ಟ್ರಾಫಿಕ್ ಇರಲ್ಲ, ಯಾರು ಕೇಳೋರು ಇರಲ್ಲ, ಆಕಾಶ ಮೇಲೆ ಯಾರು ಕೇಳ್ತಾರೆ. ಆ ಥರ ಭಗವಂತನ ಯಾರು ಭೌತಿಕ ಪ್ರಪಂಚಕ್ಕೆ ಬಂದರೆ ಕೂಡ ಯಾರು ಕೇಳೋರಿಲ್ಲ, ಅವ್ರಿಗೇನು ತೊಂದರೆ, ಅವ್ರು ಯಾರು ತೊಂದರೆ ಇರಲ್ಲ. ಟ್ರೈನಲ್ಲಿ ಹೋಗುವಾಗ ಅಷ್ಟು ಏನು ಟ್ರಾಫಿಕ್ ಇರಲ್ಲ ಅವ್ರಿಗೆ, ಯಾಕಂದರೆ ಟ್ರೈನಲ್ಲಿ ರೈಲ್ವೆ ಟ್ರ್ಯಾಕಲ್ಲಿ ಯಾವ ತೊಂದರೆ ಇಲ್ಲ. ಅದೇ ರೋಡ್ ಮೇಲೆ ಹೋದರೆ ಅವ್ರಿಗೆ ಟ್ರಾಫಿಕ್ ತೊಂದರೆ ಇದ್ರೇನು ಅವ್ರನ್ನ ಬಿಟ್ಬಿಡ್ತಾರೆ, ಬೇಗ ಬಿಟ್ಬಿಡ್ತಾರೆ, ಅವ್ರಿಗೆ ರೂಲ್ಸ್ ಇಲ್ಲ. ಅದೇ ಥರನೇ ಕೃಷ್ಣನಿಗೂ ಈ ಭೌತಿಕ ಪ್ರಪಂಚದಲ್ಲಿ ಯಾವುದೇ ಗುಣ ಮುಖ್ಯವಾಗಿ ಈ 3 ಗುಣಗಳು ಅವ್ರನ್ನ ಯಾವುದು ತೊಂದರೆ ಕೊಡೋಕ್ಕಾಗಲ್ಲ, ಕೊಡೋಕ್ಕೂ ಆಗಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು ಪ್ರಭುಪಾದವರು ಭಾವಾರ್ಥದಲ್ಲಿ. Therefore he is ನಿರ್ಗುಣ, which means that these gunas are modes, although ಸೊ ಅದಕ್ಕೆ ಅವನ ನಿರ್ಗುಣ ಅಂತ ಕರೀತಾರೆ. ಗುಣಗಳು ಅವರೇ ಕೊಟ್ಟಿರ್ಬೋದು, ಭಗವಂತನೇ ಕೊಟ್ಟಿರ್ಬೋದು, ಆದ್ರೇನು ಆ ಗುಣ ಅವನೇನು ಪ್ರಭಾವ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ಸ್ಪೆಷಲ್. ಅದೇ ಭಗವಂತನಿಗೆ ಒಂದು ಸ್ಪೆಷಲ್ ಗುಣ ಏನು ಅಂತ ಹೇಳಿದ್ರೆ, ಇದಕ್ಕೆ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಭಗವಂತನಿಗೆ. 13ನೇ ಶ್ಲೋಕದಲ್ಲಿ ಏನಂತಂದರೆ, ಡಿಲ್ಯೂಡೆಡ್ ಬೈ ದ 3 modes ಆಫ್ ಮೆಟೀರಿಯಲ್ ನೇಚರ್, ದಿ ಹೋಲ್ ವರ್ಲ್ಡ್ ಡಸ್ ನಾಟ್ ನೋ ಮೀ ಹೂ ಆಮ್ above the modes and inexhaustible. The whole world is enchanted by 3 modes of material nature. Those who are bewildered by these 3 modes cannot understand that transcendent into the material nature is the supreme Lord Krishna. So ಈ ಭೌತಿಕ ಪ್ರಪಂಚದಲ್ಲಿ ಭಗವಂತ ಭೌತಿಕ ಪ್ರಪಂಚಕ್ಕೆ ಬಂದರೆ ಕೂಡ ಏನಪ್ಪ ಕೃಷ್ಣನಿಗೆ ಈ 3 ಗುಣಗಳು ತೊಂದರೆ ಕೊಡ್ತಾ ಇಲ್ಲ ಅಂತ ಎಷ್ಟೋ ಜನ ಅನ್ಕೊತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಈ 3 ಗುಣಗಳಿಗೆ ಅತೀತವಾದವರು ಭಗವಂತ ಅಂತ ಗೊತ್ತಿಲ್ಲ ಅವ್ರಿಗೆ. ಈ ಸತ್ವಗುಣ, ರಜೋಗುಣ, ತಮೋಗುಣ 3 ಗುಣಗಳು ಅವ್ರನ್ನ ಯಾವುದು ಅತೀತವಾದದ್ದು ಶುದ್ಧ ಸತ್ವಗುಣ. ಆ ಶುದ್ಧ ಸತ್ವಗುಣ ಅಂದ್ರೆ ಯಾವಾಗಲೂ ಭಗವಂತನ ದಿವ್ಯವಾದ ಒಂದು ಗುಣ. ಅದು ಭಗವಂತ ಬಂದು ಆ ದಿವ್ಯವಾದ ಗುಣದಲ್ಲೇ ಅವ್ರು ಯಾವಾಗಲೂ ಚಲಾವಣೆ ಆಗ್ತಾ ಇರ್ತಾರೆ. ಅದಕ್ಕೆ ಸತ್ವ, ರಜೋಗುಣ, ತಮೋಗುಣ ಅವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಇದು ಬಂದು ಸಾಮಾನ್ಯ ಮಕ್ಕಳಿಗೆ ಗೊತ್ತಿಲ್ಲ.
ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ. ಶಕ್ತಿ ಯಾಕಂದರೆ ಅವರ ಇಂದ್ರಿಯಗಳಿಗೆ, ಅವರ ಬುದ್ಧಿಗೆ, ಅವರ ಜ್ಞಾನಕ್ಕೆ, ಅವರ ಪ್ರಜ್ಞೆಗೆ ಭಗವಂತ ಅತೀತವಾದವನು. ಅವ್ರನ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಶುದ್ಧ ಭಕ್ತರ ಅವ್ರ ಕೈಯಲ್ಲಿ ಮಾತ್ರ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ಯಾಕಂದರೆ ನಮ್ಮ ಭೌತಿಕ ಇಂದ್ರಿಯಗಳನ್ನ ಇಟ್ಕೊಂಡು ಭಗವಂತನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಜೀವಿ ಈ ಭೌತಿಕ ಪ್ರಪಂಚದಲ್ಲಿ 3 ಗುಣಗಳಿಗೆ ಬಂದಿಯಾಗಿದ್ದಾರೆ ಅಂತ ಹೇಳ್ತಾರೆ. ಪ್ರತಿಯೊಂದು ಜೀವಿನೂ ಈ 3 ಗುಣದಲ್ಲಿ ಯಾವುದೋ ಒಂದು ಗುಣದಲ್ಲಿ ನಾವು ಬಂದಿಯಾಗಿರ್ತೀವಿ. ರಜೋಗುಣ, ಮುಖ್ಯವಾಗಿ ರಜೋಗುಣ ತಮೋಗುಣ ನಮ್ಗೆ ಇದ್ದೇ ಇರುತ್ತೆ. ಯಾವಾಗಲೂ ನಮ್ಗೆ ರಜೋಗುಣ ತಮೋಗುಣ ಇದ್ದೇ ಇರುತ್ತೆ. ಆ ರಜೋಗುಣ ಕೆಲವು ಟೈಮಲ್ಲಿ ಯಾವಾಗಲೂ ನಾವು ಸತ್ವಗುಣದಲ್ಲಿ ಇರ್ತೀವಿ. ಈ ಥರ ಭಗವದ್ಗೀತೆ ಕೇಳುವಾಗ, ಚಾಂಟಿಂಗ್ ಮಾಡುವಾಗ, ದೇವಸ್ಥಾನಕ್ಕೆ ಹೋಗುವಾಗ, ಜಗನ್ನಾಥ ರಥಯಾತ್ರೆಗೆ ಹೋಗುವಾಗ, ಮತ್ತು ಕೃಷ್ಣ ಜನ್ಮಾಷ್ಟಮಿ ಮಾಡುವಾಗ, ಸೆಲೆಬ್ರೇಟ್ ಮಾಡುವಾಗ, ಅಂಥ ಸಮಯದಲ್ಲಿ ಭಕ್ತರ ಜೊತೆ ಇದ್ದೀರಿ ಭಕ್ತರ ಜೊತೆಲಿ ಇರೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸತ್ವಗುಣದಲ್ಲೇ ಇರ್ತೀವಿ. ಅವಾಗ ನಮಗೆ ನಮ್ಮ ರಜೋಗುಣ ತಮಗುಣ ಏನು ಮಾಡಲ್ಲ. ಯಾಕಂದರೆ ಭಗವಂತನ ಬಗ್ಗೆ ಜ್ಞಾನ ಪಡೆಯೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀರಿ. ಚೈತನ್ಯನ ಶುದ್ಧ ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀರಿ. ಅದಕ್ಕೆ ನಾವು ಸತ್ವಗುಣದಲ್ಲೇ ಇರ್ತೀವಿ. ರಜೋಗುಣ ತಮಗುಣ ನಮ್ಮೇನು ತೊಂದರೆ ಕೊಡೋಣ ಆ ಸಮಯದಲ್ಲಿ. ಬೇರೆ ಎಲ್ಲ ಸಮಯದಲ್ಲಿ ಹೊರಗಡೆ ಹೋಗ್ಬಿಟ್ರೆ ನಾವು ರಜೋಗುಣ ತಮಗುಣ ಸ್ಟಾರ್ಟ್ ಮಾಡ್ಬಿಡ್ತೇವೆ ನಾವು. ಆ ಥರ ಅದು ಒಬ್ಬರು ಇದೇ ಥರ ಒಂದು ಸತ್ಸಂಗದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ರಂತೆ. ಹೊಸ ಶೂಸ್ ಇಸ್ಕೊಂಡು ಶೂ ರ್ಯಾಕಲ್ಲಿ ಇಟ್ಬಿಟ್ಟು ಬಂದು ಕೂತ್ಕೊಂಡು ಕೇಳ್ತಾ ಇದ್ರಂತೆ. ದೇವಸ್ಥಾನದೊಳಗೆ ಟೆಂಪಲ್ ಹಾಲ್ ಕೂತ್ಕೊಂಡು ಎಲ್ಲ ಭಗವದ್ಗೀತೆ ಎಲ್ಲ ಚೆನ್ನಾಗಿ. ಅವತ್ತಿನ ದಿನ ಅಂದರೆ ಟಾಪಿಕ್ ಏನಂದರೆ ರಜೋಗುಣದ ಟಾಪಿಕ್ಕು. ರಜೋಗುಣದ ಬಗ್ಗೆ ಹೇಳ್ತಾ ಇದ್ದಾರೆ ಅವ್ರ ಗುರುಗಳು, ಹೇಳ್ತಾ ಇದ್ದಾರೆ ಶಿಷ್ಯರಿಗೆಲ್ಲ. ಹೇಳ್ತಾ ಇವ್ರು ಚೆನ್ನಾಗಿ ಕೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತೇಳಿ ಅವ್ರನ್ನ ಹೊಗಳಿದ್ರಂತೆ. ಇವರು ಬಂದವನು ಹೊಸ ಭಕ್ತ ಅವತ್ತೇ ಬಂದವನೇ, 1-2-3 ವಾರ ಆಗಿರ್ತ ಬಂದು. ಅವ್ನು ಚೆನ್ನಾಗಿ ಹೋಗ್ಬಿಟ್ಟು ತುಂಬ ಚೆನ್ನಾಗಿದೆ ಕ್ಲಾಸ್ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದ್ ನೋಡಿದ್ರೆ ಶೂಸ್ ಇಲ್ಲ ಅಲ್ಲಿ. ಹೊಸ ಶೂಸು ₹1000 ಮೇಲೆ ಆಗುತ್ತೆ ಶೂಸು. ಆಮೇಲೆ ಇವನ್ನ ಟೆಂಪಲಲ್ಲಿರೋ ಡಿವೋಟಿನ ಕರೆದ್ಬಿಟ್ಟು ಅವನ ಹತ್ರ ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇದ್ದಾನೆ. ಏನು ಟೆಂಪಲ್ ನಿಮ್ಮ ಮ್ಯಾನೇಜ್ಮೆಂಟ್, ನಿಮ್ಮದು ಒಂದು ಶೂಸ್ ಕೂಡ ನೋಡ್ಕೊಳಕ್ಕಾಗಲ್ಲ ನಿಮ್ಮ ಕೈಯಲ್ಲಿ, ಅದು ಇದು ಅಂತ ಸಿಕ್ಕಾಪಟ್ಟೆ ಬೈತಾ ಇದ್ದಾನೆ. ಇಷ್ಟೊತ್ತು 1-1.5 ಗಂಟೆ ಕೇಳೋಣ ಕ್ಲಾಸ್, 1.5 ಗಂಟೆ ಉಪನ್ಯಾಸ ಕೇಳೋಣ. ಯಾವುದ್ರ ಬಗ್ಗೆ ಅಂದರೆ ಸಿಟ್ಟು ಬರಬಾರ್ದು, ಯಾವುದೇ ಕಾರಣಕ್ಕೂ ರಜೋಗುಣದಲ್ಲಿ ನಾವಿರಬಾರ್ದು ಅನ್ನೋದನ್ನ ಕೇಳ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿ ಮೆಚ್ಕೊಂಡು ಹೊರಗಡೆ ಹೋಗಿದ ತಕ್ಷಣ ಶೂಸ್ ಕಾಣಲಿಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇದೆ. ಅಂದರೆ ಏನು ಅವನ ಅರ್ಥ ಏನು ಅದರಲ್ಲಿ ಅವನು ಅರ್ಥ ಮಾಡ್ಕೊಂಡಿದ್ದು, ಅವನು ಏನು ಅರ್ಥ ಮಾಡ್ಕೊಂಡವನೆ ಅಂತ ನಮಗೆ ನಮಗೆ ಅರ್ಥ ಆಗಲ್ಲ. ಅವನೇನು ಅರ್ಥ ಮಾಡ್ಕೊಂಡ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೊತ್ತು ಎಲ್ಲ ಕೇಳ್ಬಿಟ್ಟು ಹಂಗೆ ದುಡ್ಡು ಹಾಳಾಗೋಗ್ಬಿಡ್ತು, ಶೂ ಹೋಯ್ತು ಅಂತ ಅರ್ಥ ಅವನಿಗೆ. ಭಕ್ತಿಯಿಂದ ಕೇಳಿದ್ದನ್ನ ಬಿಟ್ಬಿಟ್ಟು ಎಲ್ಲಿ ಈ ಕಿವಿನಲ್ಲಿ ಕೇಳ್ಬಿಟ್ಟು ಈ ಕಿವಿನಲ್ಲಿ ಬಿಟ್ಬಿಟ್ಟು ಬರ್ತಾ ಇದ್ದಾನೆ ಅಷ್ಟೇ. ಅಲ್ಲಿಗೆ ಮಾತ್ರನೇ ಅದು. ಹೊರಗಡೆ ಹೋದ್ರೆ ಅದು ಅನ್ವಯ ಆಗಲ್ಲ ಅಂತ ಅರ್ಥ. ನನಗೆ ಅನ್ವಯ ಆಗ್ತಾ ಇಲ್ಲ. ಯಾಕಂದ್ರೆ ನನ್ನ ದುಡ್ಡು ಇದಾಗೋಯ್ತಲ್ಲ, ಲಾಸ್ ಆಗೋಯ್ತು. ಹೊಸ ಇಸ್ಕೊಂಬಂದು ಒಟ್ಟೋಯ್ತು. ಎಂಥವನಿಗೂ ಹೊಸ ಚಪ್ಪಲಿನ ಶೂಸ್ ಇಸ್ಕೊಂಬಂದು ಹೋದ್ರೆ ಅದು ಎಂಥವನಿಗೂ ಮೈ ಒಂಥರ ಇದು ಅನ್ಸುತ್ತೆ. ಆದ್ರೆ ನಾವೇನ್ ಮಾಡ್ಬೇಕು, ಸಹನವಾಗಿರ್ಬೇಕು. ಅದು ದರಿದ್ರ ಹೋಯ್ತು ಅಂತ ಅದು ಬೇರೆ. ಹೇಳ್ತಾರೆ ಏನ್ ಪೀಡೆ ಹೋದ್ರೆ ದುಡ್ಡು ಹೋಯ್ತಲ್ಲ, ದುಡ್ಡು ಹೋಗಿದ್ದು ಅವ್ನಿಗೆ ತಡೆಯಕ್ಕಾಗ್ತಾ ಇಲ್ಲ. ₹10 ಕೆಳಗೆ ಬಿದ್ದರೆ ಕೂಡ ನಮ್ಮ ಕೈಯಲ್ಲಿ ತಡೆಯಕ್ಕಾಗಲ್ಲ. ಎಲ್ಲೋಯ್ತು ಅಂತ ಹುಡುಕೊಂಡು ಹೋಗ್ತದೆ. ಅದು ಹಿಂದ್ಗಡೆ ನಾವು ತಿರ್ಬೇಕಾದ್ರೆ ಅಂತ ಮನಸ್ಸು ನಮ್ದು ಅಂತ ಅಂತಾರೆ. ಚಂಚಲವಾದ ಮನಸ್ಸು ಅಂತ ಗುಣ ನಮ್ದು. ಸೊ ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾರಲ್ಲ, ಆ ಥರ ದುಡ್ಡನ್ನು ಹೋಗಿಸ್ಕೊಳ್ಳೋನು, ಇದೆಲ್ಲ ಸ್ವತ್ತು ಸಂಪತ್ತು ಹೋಗಿಸ್ಕೊಳ್ಳೋದ್ರೆಲ್ಲ ತುಂಬ ಕಷ್ಟ. ತುಂಬ ಉದಾರವಾದ ಮನಸ್ಸಿದ್ರೇ ಅದೆಲ್ಲ ತಡೆಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅದಕ್ಕೆ ಶುದ್ಧವಾದ ಭಕ್ತರ ಜೊತೆ ನಾವು ಸಾಂಗತ್ಯ ಮಾಡಿಕೊಂಡ್ರೆ ಇದೆಲ್ಲ ಅವನು ಅನ್ಕೊತಾನೆ, ಇದು ಹೋಗ್ಬೇಕಾಗಿರೋದು ಇದೆ ನನಗೆ, ಅದಕ್ಕೆ ಹೋಗ್ತಾ ಇದೆ. ನಾನೇನೋ ಏನು ಮಾಡಿದ್ದೀನಿ ಹಿಂದಿನ ಜನ್ಮದಲ್ಲಿ, ನಾನು ಯಾರ್ದೋ ಇದು ಮಾಡಿದ್ದೀನಿ, ಅದಕ್ಕೆ ನನಗೆ ನನ್ಗೆ ಉಳಿಸ್ಕೊಳ್ಳೋಕೆ ಪ್ರಾಪ್ತಿ ಇಲ್ಲ, ಯಾವುದೋ ಒಂದು ಕರ್ಮ ಕಳೀತು ಅಂತೇಳಿ ನಾವು ಬಿಟ್ಬಿಡ್ಬೇಕಷ್ಟೆ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ದೋಸ್ ಹೂ ಆರ್ ಪ್ಯೂರ್ಲಿ ಇನ್ ದಿ ಮೋಡ್ ಆಫ್ ಗುಡ್ನೆಸ್ ಆರ್ ಕಾಲ್ಡ್ ಬ್ರಾಹ್ಮಣಾಸ್. ಅದೇ ನಾನು ಹೇಳಿದಾಗೆ ಶುದ್ಧ ಸತ್ವಗುಣದಲ್ಲಿರೋ ಬ್ರಾಹ್ಮಣರು, ರಜೋಗುಣದಲ್ಲಿರೋ ಕ್ಷತ್ರಿಯರು, ಮತ್ತು ರಜೋಗುಣ ತಮೋಗುಣ ಎರಡರಲ್ಲಿರೋರು ಬಂದು ವೈಶ್ಯಾಸು ಅಂತ ಹೇಳ್ತಾರೆ. ಮತ್ತು ಈಗ ಶೂದ್ರಾಸ್ ಬಂದು ಯಾವಾಗಲೂ ತಮೋಗುಣದಲ್ಲೇ ಇರ್ತಾರೆ, ಅವರು ಅಜ್ಞಾನದಲ್ಲೇ ಇರ್ತಾರೆ. ಆಲ್ ದೋಸ್ ಹೂ ಆರ್ ಲೆಸ್ ದ್ಯಾನ್ ದಟ್ ಆರ್ ಅನಿಮಲ್ಸ್ ಆರ್ ಅನಿಮಲ್ಸ್ ಲೈಫ್, ಆ್ಯಂಡ್ ದೋಸ್ ಹೂ ಆರ್ ಲೆಸ್ ದ್ಯಾನ್ ದಟ್ ಆರ್ ಅನಿಮಲ್ಸ್. ಅದಕ್ಕಿಂತ
ಇದಾಗಿರೋರು ಪ್ರಾಣಿಗಳು ಅಂತ ಹೇಳ್ತಾವ್ರು. ಅಸೂದ್ರಿಗಿಂತ ಮೋಸವಾಗಿರೋರು ಪ್ರಾಣಿಗಳು ಅಂತ ಹೇಳ್ತಾರೆ. ಹವೆವರ್ ದೀಸ್ ಡೆಸಿಗ್ನೇಷನ್ಸ್ ಆರ್ ನಾಟ್ ಪರ್ಮನೆಂಟ್. ಐ ಮೇ ಬಿ ಐದರ್ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ವೆದರ್ ಇನ್ ಎನಿ ಕೇಸ್ ದ ಲೈಫ್ ಈಸ್ ಟೆಂಪರರಿ, ಬಟ್ ಆಲ್ ದ ಲೈಫ್ ಈಸ್ ಟೆಂಪರರಿ ಆ್ಯಂಡ್ ವಿ ಡು ನಾಟ್ ನೋ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಇನ್ ದ ನೆಕ್ಸ್ಟ್ ಲೈಫ್ ಬೈ ದ ಸ್ಪೆಲ್ ಆಫ್ illusory energy. We consider ourselves in terms of this bodily conception of life. ಸೊ ಏನೇ ಆಗಲಿ ನಾವು ಬ್ರಾಹ್ಮಣರಾಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ವೈಶ್ಯರಾಗಿರ್ಬೋದು, ಯಾವುದೇ ಒಂದು ಇದು ಸಿಚುವೇಷನಲ್ಲಿ ನಾವೇನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಈ ಮುಂದಿನ ಜನ್ಮದಲ್ಲಿ ನಾವು ಯಾವ ಜನ್ಮ ನಾವು ತೊಗೊತೀರೋ ನಾವು ಹೇಳೋಕ್ಕೆ ಆಗಲ್ಲ, ನಾವು ಹೇಳೋಕ್ಕೆ ಗೊತ್ತಾಗಲ್ಲ. ಮತ್ತು ಈ ದುರ್ಗಾ ಮಾಯಾ ಶಕ್ತಿಯ ಆಡಳಿತದಿಂದ ನಾವೇನು ಮಾಡ್ತೀವಿ, ನಮಗೇನಾಗುತ್ತೆ ಅಂದರೆ, ಇನ್ನೂ ನಾವು ಶಾರೀರಿಕವಾಗೇ ಇದ್ದೀರಿ. ಶಾರೀರಿಕವಾದ ಪ್ರಜ್ಞೆ ನಮಗಿದೆ. ನಾನು ಅಮೇರಿಕನು, ನಾನು ಇಂಡಿಯನ್ನು, ನಾನು ತಮಿಳ್ನಾಡವನು, ನಾನು ಕರ್ನಾಟಕದವನು, ನಾನು ಇದು ತೆಲುಗುವನು, ನಾನು ತಮಿಳ್ನವನು. ಇದೇ ಅದಕ್ಕೆ ಬಾಡಿಲಿ ಕಾನ್ಸೆಪ್ಟ್ ಆಫ್ ಲೈಫ್ ಅಂತ ಹೇಳ್ತಾರೆ. ಶಾರೀರವಾದ ಇನ್ನೂ ನಮಗೆ ನಾನು ಅನ್ನೋ ಇದಿದೆ. ಶಾರೀರಿಕ ಪ್ರಜ್ಞೆನಲ್ಲಿದ್ದೀರಿ, ಆಧ್ಯಾತ್ಮಿಕ ಪ್ರಜ್ಞೆನಲ್ಲಿಲ್ಲ. ಆತ್ಮಸ್ವರೂಪ ನಾನು ಅಂತ ಒಂದು ಚಿಂತನೆ ನಮಗಿಲ್ಲ. ಆತ್ಮಸ್ವರೂಪ ನಾನು ಅಂತ ಒಂದು ಪ್ರಜ್ಞೆನಲ್ಲಿ ನಾವಿಲ್ಲ. ಇನ್ನೂ ನಾನು ಈ ದೇಹಕ್ಕೆ ಸಂಬಂಧಪಟ್ಟದವನು, ಈ ಮನೆ ನಂದು, ಈ ಭೂಮಿ ನಂದು, ಈ ಜಮೀನು ನಂದು. ಆಮೇಲೆ ನಾನು ಈ ಅಮೇರಿಕ ಅವನು, ನಾನು ಇಂಗ್ಲೆಂಡ್ ಅವನು, ನಾನು ಇಂಡಿಯಾ ಅವನು, ನಾನು ಜಾಪನೀಸ್ ಅವನು. ಇಂದ್ರಿಯಾಸೆ ಅಂತ ಅಲ್ಲ, ನಾನು ಅನ್ನೋನು. ನಾನು ಇನ್ನು ಶರೀರ ಗುರುತಿಸ್ಕೊಂಡಿರೋದು, ಶರೀರನ ಗುರುತಿಸ್ಕೊಂಡಿರೋದು. ನಾನು ಇನ್ನು ಆತ್ಮ ಅಂತ ಇನ್ನೂ ಬಂದಿಲ್ಲ. ಆತ್ಮ ಅಂತ ಅನ್ನೋ ಒಂದು ಸ್ಟೇಜ್ಗೆ, ಆ ಒಂದು ಇದಕ್ಕೆ ಹೋಗ್ಲಿಲ್ಲ ಇನ್ನೂ, ಅದಕ್ಕಿನ್ನೂ ಎಟಕ್ಲಿಲ್ಲ, ಆ ಒಂದು ಸ್ಥಿತಿಗೆ ಹೋಗಿಲ್ಲ ಇನ್ನು. ನಾನು ಆತ್ಮಸ್ವರೂಪನ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರಲ್ಲ, ನಾನು ಇನ್ನು ಆತ್ಮಸ್ವರೂಪನಿಗೆ ಇದೆಲ್ಲ ಬರಲ್ಲ, ಈ ಒಂದು ಚಿಂತೆ ಇರಲ್ಲ. ನಾನು ಯಾವ ಕಂಟ್ರಿ, ನಾನು ಯಾವ ದೇಶ, ನಾನು ಯಾವ ಜಾತಿ, ನಾನು ಸಂಸಾರದಲ್ಲಿ ಇದ್ದೇನೆ, ನಾನು ಇದು ಬಡವನ, ನಾನು ಇಲ್ಲ ಶ್ರೀಮಂತನ, ನಾನು ಯಾರು, ಅದೆಲ್ಲ ಏನಿರಲ್ಲ. ಆತ್ಮಸ್ವರೂಪನಿಗೆ ಏನು ಗೊತ್ತಿರುತ್ತೆ ಅಂದರೆ, ನಾನು ಯಾವ ಭಗವಂತನ ಅಂಶ ಅಂತ ಮಾತ್ರ ಗೊತ್ತಿರುತ್ತೆ. ಭಗವಂತನ ಅಂಶ, ನಾನು ಭಗವಂತನಿಗೆ ದಾಸನ ಇರಬೇಕು. ಅದೇ ಇದು ಆತ್ಮಸ್ವರೂಪ. ನಿಜವಾದ ಆತ್ಮಗೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಏನು ಅಂತ ಹೇಳಿದ್ರೆ, ನಿಜವಾದ ಸ್ಥಿತಿ ಏನಂದರೆ, ನಾನು ಭಗವಂತನಿಗೆ ಯಾವಾಗಲೂ ದಾಸನಾಗಿರಬೇಕು. ಆ ದಾಸನಾಗಿರೋನಿಗೆ ಅವನು ಯಾರು ಅಂತ ಹೇಳಲ್ಲ. ಅವನು ಯಾರು, ನಾನು ಇಂಡಿಯಾದಿಂದ ಬಂದಿದ್ದೀನಿ, ನಾರ್ತ್ ಇಂಡಿಯಾ, ಬಾಂಬೆಯಿಂದ ಡೆಲ್ಲಿಯಿಂದ ಬಂದು, ಅದೆಲ್ಲ ಏನು ಹೇಳಲ್ಲ. ಅವನಿಗೆ ಅದೆಲ್ಲ ಗೊತ್ತಾಗಲ್ಲ. ಯಾಕಂದರೆ ಅವನ ಆತ್ಮ ಅಂತ ಗೊತ್ತಾಗುತ್ತೆ. ಭಗವಂತನ ಸ್ವರೂಪ, ಅಂಶ, ಭಗವಂತನ ಅಂಶ ಅಂತ ಹೇಳ್ತಾರೆ. And if we become entangled with the modes of material nature, then we forget the supreme personality of God who is beyond all these myths. ಸೊ ನಾವು ಈ ಭೌತಿಕ ಪ್ರಪಂಚದಲ್ಲಿ, ಈ ಒಂದು ಚಕ್ರದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ರೆ, ಭೌತಿಕ ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ, ಭಗವಂತನ ನಾವು ಮರ್ತು ಬಿಡ್ತೀವಿ. ಒಂದ್ಸಲ ಪ್ರಭುಪಾದ ಹತ್ರ ಒಬ್ಬರು ಹೋಗಿ ಕೇಳಿದ್ರಂತೆ, ಪ್ರಭುಪಾದ, ನಾನು ಯಾವಾಗಲೂ ಭಕ್ತಿನಲ್ಲೇ ಇರ್ತೀನಿ, ಕೃಷ್ಣ ಭಕ್ತಿಲಿ, ಕೃಷ್ಣ ಚೈತನ್ಯ ಇರ್ತೀನಿ, ಒಂದೊಂದ್ಸಲ ಮಾತ್ರ ಮಾಯಾ ಬಂದು ನನ್ನ ಹಿಡ್ಕೊಂಡ್ಬಿಡುತ್ತೆ, ಏನು ಮಾಡಲಿ ಅಂತ ಕೇಳಿದಂತೆ. ಪ್ರಭುಪಾದ ಹೇಳಿದಂತೆ, ನೀನು ಉಲ್ಟಾ ಹೇಳ್ತಾ ಇದೆಯಾ, ಯಾವಾಗಲೂ ನೀನು ಮಾಯಾದಲ್ಲೇ ಇರ್ತೀಯಾ, ಯಾವಾಗಲೂ ನೀನು ಭಕ್ತಿನಲ್ಲಿ ಇರಲ್ಲ, ಮಾಯಾ ಕಂಟ್ರೋಲಲ್ಲಿ ಇರ್ತೀಯ. ನೀನು ಭಕ್ತಿ ಮಾಡು, ನೀನು ಭಗವಂತನ ಮರ್ತು ಬಿಡ್ತೀನಿ. ಹೊರಗಡೆ ಹೋದ್ರೆ ನೀನು ಕೆಲಸ ನೋಡ್ತೀಯ, ಹೊರಗಡೆ ಹೋದ್ರೆ ನೀನು ವ್ಯಾಪಾರ ನೋಡ್ತೀಯ, ವ್ಯಾಪಾರ ಆಯಿತು ಸಂಸಾರದಲ್ಲಿ ಬರ್ತೀಯ, ಸಂಸಾರದ ಏನೇನು ಕೆಲಸ ನೋಡ್ತೀಯ, ಅಲ್ಲಿ ಏನೇನು ತೊಗೊಂಬರ್ಬೇಕು, ಅಲ್ಲಿ ಪೋಷಣೆ ಮಾಡೋದೇ ನಿಂಗೆ ಸೊರೋಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ನೀನು ಭಗವಂತನ ಚೈತನ್ಯದಲ್ಲಿ ಇರಲ್ಲ ಅಂತ ಹೇಳ್ತಾ ಇರೋದು ಪ್ರಭುಪಾದ. ಯಾವಾಗಲೂ ನೀನು ಬೇರೆ ಭೌತಿಕ ಪ್ರಪಂಚದಲ್ಲಿ ಇರ್ತೀಯ, ಮಾಯಾ ಆಡಳಿತದಲ್ಲಿ ನೀನು ಇರ್ತೀಯ. ನಮ್ಮನ್ನ ಹೇಳ್ತಾ ಇರೋದು ಪ್ರಭುಪಾದ, ಮಾಯಾ ಆಡಳಿತದಲ್ಲಿ ನಾವು ಇರ್ತೀರಿ. ಯಾಕಂದರೆ ಹೊರಗಡೆ ಕಂಪ್ನಿಗೆ ಹೋಗೋರು ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡು, ಅಲ್ಲಿ ಕಂಪ್ನಿಲಿ ಏನು ರಾಜಕೀಯ, ಅಲ್ಲಿ ಅದು ನೋಡ್ಕೊಂಡಿರ್ತಾರೆ. ಮನೆಗೆ ಬಂದರೆ ಮನೆಗೆ ಏನು ಬೇಕಪ್ಪ ಐಟಮ್ಸು, ಅಲ್ಲಿ ಬೇಕು, ಇವ್ರು ನೋಡು, ಅವ್ನು ಹೆಂಡ್ತಿ ನೋಡು, ಮಕ್ಕಳು ನೋಡು, ಇದ್ರಲ್ಲಿ ಇರ್ತೀರಿ. ವ್ಯಾಪಾರ ಮಾಡೋನು ಅಲ್ಲಿ ನೋಡ್ತಾನೆ, ವ್ಯಾಪಾರಕ್ಕೆ ಹೋದವ ನಿನ್ನೆ ನಾಳೆ ಏನು ತೊಗೊಂಬರ್ಬೇಕು, ಇವತ್ತೇನು ಯಾರಿಗೆ ಆರ್ಡ್ರ್ ತೊಗೊಂಬ, ಯಾರಿಗೆ ಸೇಲ್ಸ್ ಮಾಡ್ಬೇಕು, ಇನ್ನೂ ಏನೇನು ಐಟಿ, ಇನ್ನೂ ಹೆಂಗೆ ನಾನು ವೃದ್ಧಿ ಮಾಡೋದು. ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಏನು ಮಾಡೋದು, ತಿಂಡಿ, ಊಟ, ಮಲ್ಕೊಳ್ಳೋದು, ಮತ್ತು ಸಂಸಾರದ ಏನು ನೋಡೋದು, ಇದೇ ಸರೋಗ್ಬಿಡುತ್ತೆ. ಇನ್ನೆಲ್ಲಿ ನಾವು ಅದಕ್ಕೆ ಭಗವಂತನ ಮರೆತು ಬಿಡ್ತೀರಿ ಅಂತ ಹೇಳ್ತಾರೆ. ಹಾಲಿಡೇ ಬಂದರೆ, ಲೀವ್ ಬಂದರೆ ಎಲ್ಲ ಹೊರಗಡೆ ಹೋಗ್ತಾ ಇರ್ತೀರಿ. ಆ ಕಡೆ ಹೋಗು, ಈ ಕಡೆ ಹೋಗು, ಅಲ್ಲಿ ನೋಡು, ಇಲ್ಲಿ ನೋಡು, ಸೈಟ್ ಸೀಯಿಂಗ್ ಹೋಗು, ಸಿನಿಮಾಗೆ ಹೋಗು, TV ನೋಡು, ಮೊಬೈಲ್ ನೋಡು, ಫ್ರೆಂಡ್ಸ್ ಹತ್ರ ಹೋಗು, ಈ ಫ್ರೆಂಡ್ಸ್ ಹತ್ರ ಹೋಗು, ಇವ್ರ ಜೊತೆ ಹೋಗು, ಅವ್ರ ಜೊತೆ ಹೋಗು, ಇದರಲ್ಲೇ ನಾವು ಮರ್ತು ಬಿಡ್ತೀರಿ ಅಂತ ಹೇಳ್ತಾರೆ ಅದು ಭಗವಂತ. ಎಷ್ಟೋ ಜನ ಸಿಟಿನಲ್ಲಿ
20 ಕಿಲೋಮೀಟರ್ 30 ಕಿಲೋಮೀಟರ್ ದೂರ ಹೋಗ್ತಾರೆ ತಿನ್ನೋದಕ್ಕೆ. ಆ ಹೋಟ್ಲ್ ಚೆನ್ನಾಗಿದೆ, ಈ ಹೋಟ್ಲ್ ಚೆನ್ನಾಗಿದೆ ಅಂತೇಳಿ. ಈಗ ಹೊಸ ಫಿಲ್ಮ್ ಏನೋ ರಿಲೀಸ್ ಆದರೆ ಅದಕ್ಕೆ 2,000 ರೂಪಾಯಿ ಕೊಡ್ತಾರೆ, 3,000 ರೂಪಾಯಿ ಕೊಡ್ತಾರೆ. ಹಿಂಗೆ ಕೊಡುವಾಗ ಭಗವಂತನಿಗೆ ಎಲ್ಲಿ ಜ್ಞಾಪಕ ಬರುತ್ತೆ? ಹಿಂಗೆ ಇಲ್ಲಿ ಹೋಗೋ ಈ ಥರ ಹೋಗ್ತಾ ಇದ್ರೆ ಚಾಮುಂಡೇಶ್ವರಿ ನೋಡಕ್ಕೆ 1,000 ರೂಪಾಯಿ ಅಂತ ಒಬ್ಬೊಬ್ರಿಗೆ. ಈಗ ದೇವ್ರ ನೋಡಕ್ಕೆ ಇದಕ್ಕೆ ಮುಂದೆ ಟಿಕೆಟ್ ಇರಲಿಲ್ಲ. ದೇವ್ರ ನೋಡಕ್ಕೆ ಹೌದು. ಯಾರ ಪ್ರಶ್ನೆ ಕೇಳವ್ರೆ, ದೇವ್ರ ನೋಡಕ್ಕೆ ದೇವ್ರ ದುಡ್ಡು ತಗೋ ಅಂತ ಹೇಳಿಲ್ಲ ನಮ್ಗೆ, ಫ್ರೀ ಆಗ್ಬಿಡ್ರಿ ಅಂತ. ಎಲ್ಲಿ ಅವರು ಸರ್ಕಾರ ಹೆಂಗ್ ಯಾವ ಥರ ನಡೆಸ್ತಾರೋ ಆ ಥರ ಹೇಳ್ತಾ ಇದ್ದಾರೆ. ಸರ್ಕಾರದಲ್ಲಿ ಏನೇನು ಕಾನೂನು ತೊಗೊಂಡ್ಬರ್ತಾರೋ ಆ ಕಾನೂನು ತಕ್ಕಂತೆ ಅವರು ನಡೀತಾ ಇರ್ತಾರೆ. ಅದು ಕ್ಯೂ ನಿಂತವ್ರೆ. ಅದಕ್ಕೆ ಸರ್ಕಾರ ಒಳ್ಳೆ ಸರ್ಕಾರ ಇರಬೇಕು ಅಂತ ಪ್ರಭುಪಾದ ಹೇಳಿದ್ರು. ಪ್ರಭುಪಾದ ಹೇಳ್ತಾರೆ, ಒಂದು ವೈಷ್ಣವ ಆ ಸರ್ಕಾರನ ಆಡಳಿತ ಮಾಡೋವನಿಗೆ ಸ್ವಲ್ಪ ಆದರೂ ಭಕ್ತಿ ಅನ್ನೋದು ಇರಬೇಕು, ಭಗವಂತನ ಮೇಲೆ ಜ್ಞಾನ ಇರಬೇಕು, ಅವನ ಆತ್ಮಸ್ವರೂಪನ ತಿಳ್ಕೋಬೇಕು. ಇದೆಲ್ಲ ಇದ್ರೇ ಅವನು ಸರ್ಕಾರ ನಡೆಸ್ಕೊಳ್ಳೋದಕ್ಕೆ ಅವನಿಗೆ ಅರ್ಹತೆ ಇರುತ್ತೆ. ಇಲ್ಲ ಅರ್ಹತೆ ಇಲ್ಲ ಅಂತ ಅರ್ಥ. ಇವಾಗಿರೋ ಸರ್ಕಾರ ಏನು ಮಾಡ್ತಾರೆ, ಎಲ್ಲ ಕೋಟಾನುಗಟ್ಟಲು ಸಂಪಾದಿಸ್ಕೊಂಡು ಜನರ ದುಡ್ಡು ತಿನ್ಕೊಂಡು ಆಧ್ಯಾತ್ಮಿಕವಾದ ಚಿಂತನೆ ಇಲ್ದಿರ ಮಾಡ್ತಾರೆ. ಸೊ ಈಗ ದೇವತೆಗಳು, ಮಾನವರು, ಹ್ಯೂಮನ್ ಬೀಯಿಂಗ್ಸು, ಪ್ರಾಣಿಗಳು ಎಲ್ಲರೂ ಬಂದು ಈ ಮೂರು ಗುಣಗಳಿಗೆ ಬಂದಿ ಆಗಿದ್ದಾರೆ. ಅವರು ಭಗವಂತನ ಸಂಪೂರ್ಣವಾಗಿ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. Those who are in the mode of passion and ignorance, and even those who are in the mode of goodness, cannot go beyond the impersonal Brahman conception of the absolute truth. ಸೊ ಸತ್ವಗುಣದಲ್ಲಿ ಬಂದ್ರೂ ನಾವು ಭಗವಂತ ಹತ್ರ ಹೋಗೋಕ್ಕಾಗಲ್ಲ. ಇಂಪರ್ಸನಲ್ ಜ್ಯೋತಿ ಸ್ವರೂಪ ಕೂಡ ನಾವು ಹೋಗೋಕ್ಕಾಗಲ್ಲ ಸತ್ವಗುಣದಲ್ಲಿದೆ. ಸತ್ವಗುಣನೂ ಈ ಭೌತಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಿದೆ. ಅದ್ರಿಗೆ ಅತೀತವಾಗಿ ನಾವು ಭಕ್ತಿ ಸೇವೆ ಮಾಡಿದ್ರೆ ಶುದ್ಧ ಸತ್ವಗುಣಕ್ಕೆ ಹೋಗ್ತೀವಿ. ಶುದ್ಧ ಸತ್ವ ಅಂದರೆ ವಾಸುದೇವ ಗುಣ ಅಂತ ಅರ್ಥ. ಆ ಶುದ್ಧ ಸತ್ವ ಗುಣಕ್ಕೆ ಹೋದ್ರೇ ನಾವು ಭಗವಂತ ಹತ್ರ ಹೋಗೋಕ್ಕಾಗೋದು ಅಂತ ಹೇಳ್ತಾರೆ. They are bewildered before the Supreme Lord in His personal feature which possess all beauty, opulence, knowledge, strength, fame and renunciation. ಸೊ ಅವ್ರಿಗೆ ಸತ್ವಗುಣದಲ್ಲಿರೋರು ಕೂಡ ಏನಾಗುತ್ತೆ ಅಂದರೆ ಅವ್ರಿಗೆ ಮಾಯಾ ಅಟ್ಯಾಕ್ ಆಗಿಬಿಡುತ್ತೆ. ಮಾಯಾದಿಂದ ಅವರು ಭ್ರಮಿತರಾಗ್ಬಿಡ್ತಾರೆ. ಯಾಕೆ ಭಗವಂತನ ಶಕ್ತಿ ನೋಡಿಕೊಂಡು, ಭಗವಂತನ ವೈರಾಗ್ಯ, ಭಗವಂತನ ಜ್ಞಾನ, ಭಗವಂತನ ಅಂದ ಚಂದ ಎಲ್ಲ ನೋಡಿ ಅವರು ಭ್ರಮಿತರಾಗ್ಬಿಡ್ತಾರೆ. ಅವರು ಭಗವಂತ ಹತ್ರ ಹೋಗೋಕ್ಕಾಗಲ್ಲ. ಆ ಜ್ಯೋತಿ ಸ್ವರೂಪದಕ್ಕೆ ಕೂಡ ಹತ್ರ ಹೋಗಿ ಆಗಲೇ ಅವರು ಸ್ಟಾಪ್ ಆಗಿಬಿಡ್ತಾರೆ. ಅಲ್ಲಿ ಜ್ಯೋತಿ ಸ್ವರೂಪ ಕೂಡ ಹೋಗೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಹೈಯೆಸ್ಟ್ ಬಂದು ಉತ್ತಮವಾದದ್ದು ಬ್ರಹ್ಮಲೋಕ. 14 ಲೋಕಗಳಿದೆ. 14 ಲೋಕದಲ್ಲಿ ಬ್ರಹ್ಮಲೋಕ ಟಾಪ್ ಮೋಸ್ಟ್ ಲೋಕ. ಆ ಬ್ರಹ್ಮಲೋಕಕ್ಕೆ ಮೇಲೆ ಅದಕ್ಕೆ ಮೇಲೆ ಇರೋದು ಬಂದು ಇದು ಕೈಲಾಸ. ಸೊ ಕೈಲಾಸಕ್ಕೆ ಮೇಲೆ ಶ್ವೇತದೀಪ ಇದೆ. ಶ್ವೇತದೀಪ ಮೇಲೆ ವೈಕುಂಠ ಲೋಕಗಳಿದೆ. ಸೊ ಅಲ್ಲಿ ಆ ಕೈಲಾಸದ ಹತ್ರನೇ ಸ್ವಲ್ಪ ಮೇಲೆ ಬ್ರಹ್ಮಜ್ಯೋತಿ ಇದೆ, ಭಗವಂತನ ಜ್ಯೋತಿ ಸ್ವರೂಪ, ಈ ಶರೀರದಿಂದ ಬರೋ ಜ್ಯೋತಿ. ಆ ಜ್ಯೋತಿಗೆ ಹತ್ರ ಕೂಡ ಇವ್ರಿಗೆ ಹೋಗೋಲ್ಲ ಸತ್ವಗುಣದಲ್ಲಿದ್ರೆ. ಇನ್ನು ರಜೋಗುಣ ತಮಗುಣ ಬಗ್ಗೆ ಮಾತಾಡಂಗೆ ಇಲ್ಲ ಅಂತ ಹೇಳ್ತಾ ಇರೋದು, ಅದನ್ನು ಹೇಳ್ತಾ ಇರೋದು. ಸೊ ಕೃಷ್ಣ ಕಾನ್ಷಿಯಸ್ ಇಸ್ ಟ್ರಾನ್ಸೆಂಡೆಂಟಲ್ ಟು ಆಲ್ ದಿಸ್. ಸೊ ಕೃಷ್ಣ ಭಕ್ತಿ ಚೈತನ್ಯ ಯಾರು ಮಾಡ್ತಾರೋ ಅವರು ಈ ಗುಣಗಳಿಗೆ ಅತೀತವಾದವರು ಅಂತ ಹೇಳ್ತಾರೆ. ಗುಣಗಳಿಗೆ ಅತೀತವಾದವರು, ಈ ಭೌತಿಕ ಪ್ರಪಂಚ ಅವ್ರನ್ನ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಆ್ಯಂಡ್ ದೋಸ್ ಹೂ ಆರ್ ಟ್ರೂಲಿ ಎಸ್ಟಾಬ್ಲಿಷ್ಡ್ ಇನ್ ಕೃಷ್ಣ ಕಾನ್ಷಿಯಸ್ ಆರ್ ಆ್ಯಕ್ಚುಲಿ ಲಿಬರೇಟೆಡ್. ಸೊ ಯಾರು ಕೃಷ್ಣ ಚೈತನ್ಯವನ್ನು ಚೆನ್ನಾಗಿ ಆಚರಣೆ ಮಾಡ್ತಾರೋ, ಅಭ್ಯಾಸ ಮಾಡ್ತಾರೋ, ತೀವ್ರತೆ ತಗೊತಾರೋ, ಶ್ರದ್ಧೆಯಾಗಿ ಮಾಡ್ತಾರೋ ಅವ್ರು ಖಂಡಿತವಾಗಿ ಮುಕ್ತಿ ಪಡಿಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಶ್ಲೋಕ ನೋಡೋಣ, ಅದೇ ದೊಡ್ಡದಾಗೈತೆ, ನಾಳೆ ನೋಡೋಣ, ಇನ್ನೊಂದು ಸಲ ನೋಡೋಣ. ಎಲ್ಲ ಗುಣಗಳ ಬಗ್ಗೆ ಇದು, 3 ಗುಣಗಳ ಬಗ್ಗೆ ಭಗವಂತ ಹೇಳ್ತಾ ಇದ್ದಾರೆ. 3 ಗುಣಗಳಿಗೆ ನಾನು ಅತೀತವಾದವನು, ಯಾವುದೇ ಕಾರಣಕ್ಕೂ ಈ ಗುಣದಿಂದ ನಾನು ಪ್ರಭಾವ ಆಗಲ್ಲ. ಸತ್ವಗುಣ ಆಗಲಿ, ರಜೋಗುಣ ಆಗಲಿ, ತಮಗುಣ ಆಗಲಿ, ಅದೇನಿದ್ರೇನೋ ಈ ಅಭಕ್ತರಿಗೆ ಮಾತ್ರ, ಭೌತಿಕ ಪ್ರಪಂಚದಲ್ಲಿರೋ ಭೌತಿಕ ವ್ಯಕ್ತಿಗಳಿಗೆ ಮಾತ್ರನೇ ಇದು ಬಂದು ಅವ್ರನ್ನ ತೊಂದರೆ ಕೊಡುತ್ತೆ ಹೊತ್ತು ನನಗೆ ಯಾವುದೇ ಒಂದು ನನ್ನ ತೊಂದರೆನೂ ಕೊಡಲ್ಲ. ಆದರೆ ನಾನೇ ಅದನ್ನು ಸೃಷ್ಟಿ ಮಾಡಿರೋದು ನಾನೇ, ಆದರೆ ನನಗೆ ಅದು ಯಾವುದೂ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಪ್ರಧಾನಮಂತ್ರಿ ರಾಜ ಅವರೇ ಕಾನೂನನ್ನ ಸೃಷ್ಟಿ ಮಾಡ್ತಾರೆ, ಆದರೆ ಆ ಕಾನೂನು ಅವ್ರಿಗೆ ನಿಯಮ ಆಗಲ್ಲ. ಅವ್ರು ಫಾಲೋ ಮಾಡೋಂಗಿಲ್ಲ ಅದನ್ನು. ಯಾಕಂದರೆ ಅವ್ರು ರಾಜ ಅಲ್ವಾ, ಅದಕ್ಕೆ ಅವ್ರು ಫಾಲೋ ಮಾಡೋಂಗಿಲ್ಲ. ಅವ್ರು ಎಲ್ಲಿ ಬೇಕಾದರೂ ಹೋಗ್ಬೋದು, ಯಾಕಡೆ ಬೇಕಾದ್ರೆ. ಇವಾಗ ಬಂದು ಏನು ಮಾಡ್ತಾರೆ, VIP ಬಂದರೆ ಇದು ತೆಗೆದು ಬಿಡ್ತಾರೆ, ಸಿಗ್ನಲ್ಲೇ ಅವ್ರು ಕಳಿಸ್ಬಿಡ್ತಾರೆ, ಮುಂದೆ ಕಳಿಸ್ಬಿಟ್ಟು ಎಲ್ಲಾನು ಸ್ಟಾಪ್ ಮಾಡ್ಬಿಡ್ತಾರೆ. ರೂಲ್ಸು ಅವರೇ ಸೃಷ್ಟಿ ಮಾಡಿರೋದು, ಆದರೆ ಆ ರೂಲ್ಸ್ ಅವ್ರಿಗಿಲ್ಲ, ಅವ್ರು ಫಾಲೋ ಮಾಡೋಂಗಿಲ್ಲ. ಅದೇ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಸರಿ, ನೀವು